ಏನೇ ಚಂದ್ರಿಕಾ, ಎಲ್ಲ ಕೆಲ್ಸ ಮುಗೀತಾ? ಚಂದ್ರಿಕಾ ಪಾತ್ರೆಯನ್ನು ತೊಳೆಯುತ್ತಾ, ಆ ಅಮ್ಮ, ಎಲ್ಲ ಕೆಲ್ಸ ಮುಗೀತು. ನನ್ ಪಾತ್ರೆ ತೊಳಿತಾ ಇದ್ದೀನಮ್ಮ, ಇವಾಗ ಮುಗಿಯುತ್ತೆ. ಸರಿ ಸರಿ, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಹೊರಗಡೆ ಕಾರಿದೆ, ಅದನ್ನೂ ಬಂದು ತೊಳಿ, ಸರಿಯಮ್ಮ. ಹೀಗೆ ಪಾತ್ರೆ ಎಲ್ಲ ತೊಳೆದು ಆನಂತರ ಕಾರನ್ನು ಕೂಡ ತೊಳೆದ್ಲು. ಅಮ್ಮ, ಕೆಲ್ಸ ಎಲ್ಲ ಮುಗೀತು, ನಾನಿನ್ನು ಹೊರಡ್ಲ ಮನೆಗೆ. ಓ, ಕೆಲ್ಸ ಎಲ್ಲ ಅಷ್ಟು ಬೇಗ ಮುಗೀತಾ? ಸರಿ, ಹಾಗಾದ್ರೆ ನೀನಿನ್ನು ಹೊರಡು. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಮೌನವಾಗಿ ಅಲ್ಲೇ ನಿಂತಿದ್ಲು. ರಾಮಲಮ್ಮ ತಿನ್ಲಿಕ್ಕೆ ಏನಾದ್ರೂ ಕೊಡ್ತಾರೆ ಅಂತ ಕಾಯ್ತಾ ಇದ್ಲು. ಏನೇ, ಕೆಲ್ಸ ಮುಗೀತಲ್ವಾ, ಹೊರಡು. ಸರಿಯಮ್ಮ, ಹೊರಡ್ತೀನಿ. ಹಾಗೆ ಅಂತ ಹೇಳಿ ಚಂದ್ರಿಕಾ ಮನೆಯಿಂದ ಹೊರಗೆ ಬರುತ್ತಾ ಊಟ ಏನು ಕೊಡ್ಲಿಲ್ಲ ಅಂತ ಆಲೋಚನೆ ಮಾಡ್ಕೊಂಡು ಮನೆಗೆ ಬಂದು ತಲುಪಿದ್ಲು. ಅಮ್ಮ ಅವರು ತಿನ್ಲಿಕ್ಕೆ ಏನಾದ್ರೂ ಕೊಡ್ತಾರೆ ಅಂತ ಕಾಯ್ತಾ ಇದ್ದೆ, ಆದ್ರೆ ಅವರು ಏನು ಕೊಡ್ಲಿಲ್ಲ. ಸರಿ, ಈ ಸಮಯಕ್ಕೆ ನೀರ್ ಕುಡ್ಕೊಂಡು ಮಲ್ಕೋತೀನಿ. ಹಾಗೆ ಅಂತ ಬಂದು ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಿಗ್ಗೆ ಚಂದ್ರಿಕಾ ಬೇಗ ನಿದ್ರೆಯಿಂದ ಎದ್ದು, ಅಮ್ಮ ಅಮ್ಮ. ಏನೇ ಅಮ್ಮ ಅಮ್ಮ ಅಂತ ಹಂಗೆ ಕಿರ್ಚಾಡ್ತಾ ಇದ್ದೀಯಾ? ಅಮ್ಮ, ಇವತ್ತು 1ನೇ ತಾರೀಕಲ್ವಾ, ಅದಕ್ಕೆ ಸಂಬಳ ಏನಾದ್ರೂ ಬೇಗ ಕೊಡ್ತೀರಾ ಅಂತ ಬಂದೆ. 1ನೇ ತಾರೀಕು ಆದ್ರೆ ಸಾಕು, ಸಂಬಳ ಬೇಕು ಬೇಕು ಅಂತ ಬಂದ್ಬಿಡ್ತಾಳೆ. ಸರಿ, ಸಂಬಳನ ಇವಳಾದ್ರೆ ಇಟ್ಕೋತಾಳ? ಅದೂ ಇಲ್ಲ, ತಂಗಿಗೆ ಅಂತ ಅವಳಿಗೇನೆ ಕಳಿಸ್ಕೊಡ್ತಾಳೆ. ಸರಿ ಇರು, ಒಳಗೋಗಿ ತರ್ತೀನಿ. ಹಾಗೆ ಅವರು ಕೂಡ ಒಳಗೆ ಹೋಗಿ ಸಂಬಳವನ್ನು ತಂದು ಕೊಟ್ರು. ಚಂದ್ರಿಕಾ ಹಣವನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದ್ಲು. ಈ ಹಣನ ಪೋಸ್ಟ್ ಆಫೀಸ್ಗೆ ತಗೊಂಡೋಗಿ ನನ್ನ ತಂಗಿ ಹೆಸರಲ್ಲಿ ಪೋಸ್ಟ್ ಮಾಡ್ಬಿಡ್ತೀನಿ. ಅಯ್ಯೋ, ಸ್ವಲ್ಪ ಹಣನ ತೆಗೆದಿಟ್ಟು ಸ್ವಲ್ಪ ಹಣನ ಮಾತ್ರ ಕಳಿಸ್ಕೊಡೋಣ. ಬೇಡ ಬೇಡ, ಅವಳಿಗೆ ಕಾಲೇಜಲ್ಲಿ ಎಷ್ಟು ಖರ್ಚಿರುತ್ತೋ ಏನೋ. ಹಾಗೆ ಅಂತ ತನ್ನೊಳಗೆ ತಾನೇ ಆಲೋಚನೆ ಮಾಡ್ಕೊಂಡು ಪೋಸ್ಟ್ ಆಫೀಸಿಗೆ ಬಂದ್ಲು. ಅಣ್ಣ, ಈ ಹಣನ ಸಿಟಿಯಲ್ಲಿರುವ ನನ್ನ ತಂಗಿ ಹೆಸರಿಗೆ ಮನಿ ಆರ್ಡರ್ ಮಾಡ್ತೀರಾ? 50 ರೂಪಾಯಿ ಆಗುತ್ತೆ, ಇದ್ರಲ್ಲೇ ತಗೊಳ್ಳ ಅಥವಾ ಕೊಡ್ತೀಯಾ? ಅಣ್ಣ, ಅದ್ರಲ್ಲಿ ತೆಗಿಬೇಡಿ, ಇನ್ನೊಂದ್ಸಲ ಬರುವಾಗ ಕೊಡ್ತೀನಿ. ಕೊನೆ ಸಲ ಬಂದಾಗ ಕೂಡ ಹೀಗೇನೆ ಹೇಳ್ದೆ ಕಣಮ್ಮ, ಆದ್ರೆ ಇನ್ನೂ ಹಣ ಕೊಡ್ಲಿಲ್ಲ. ಹೀಗೆಲ್ಲ ಆದ್ರೆ ಆಗೋದಿಲ್ಲ, ಹಣ ಕೊಡು. ಅಣ್ಣ, ಇವತ್ತು ಹೇಗಾದ್ರೂ ಕಳ್ಸಿ ಅಣ್ಣ, ನಾಳೆ ಖಂಡಿತ ಹಣ ತಂದು ಕೊಟ್ಬಿಡ್ತೀನಿ. ಇನ್ನೊಂದ್ಸಲ ಕೂಡ ಹೀಗೇನೆ ಹೇಳಿದ್ರೆ ನಾನು ಹಣನ ಕಳ್ಸೋದಿಲ್ಲ ಚಂದ್ರಿಕಾ. ಸರಿ, ಹಣ ಕೊಡು. ಹೀಗೆ ಕೈಯಲ್ಲಿರುವ ಹಣವನ್ನು ಕೊಟ್ಟು ತನ್ನ ಸೆರಗಲ್ಲಿದ್ದ ಚಿಲ್ಲರೆ ಹಣವನ್ನು ಕೂಡ ಕೊಟ್ಲು. ಹೀಗೆ ಚಿಲ್ಲರೆ ಕೊಟ್ರೆ ಹೇಗೆ ಚಂದ್ರಿಕಾ? ಹೀಗೆಲ್ಲ ಕಳ್ಸಕ್ಕಾಗಲ್ಲ. ಈ ಸಲ ಹೇಗಾದ್ರೂ ಕಳ್ಸಿ ಅಣ್ಣ. ಸರಿ ಸರಿ, ಇಲ್ಲ ಅಂದ್ರೆ ಬಿಡ್ತೀಯಾ? ನಾಳೆ ಬೆಳಿಗ್ಗೆನೆ ನಿನ್ ತಂಗಿಗೋಗಿ ಹಣ ತಲುಪುತ್ತೆ. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಮನೆಗೆ ಹೋದ್ಲು. ಕೈಯಲ್ಲಿರುವ ಹಣವನ್ನೆಲ್ಲ ಹರಿತನಿಗೆ ಕಳಿಸಿದ್ರಿಂದ ಅವತ್ತು ಕೂಡ ತಿನ್ಲಿಕ್ಕೆ ಏನಿಲ್ದೆ ಹಾಗೆ ಮಲ್ಕೊಂಡ್ಲು. ಮರುದಿನ ಬೆಳಿಗ್ಗೆನೆ ಹರಿತ ಅವಳ ಪ್ರಿಯಕನಾದ ಅರವಿಂದಿಗೆ ಕಾಫಿಯನ್ನು ಮಾಡ್ಕೊಂಡು ತಂದು ಕೊಟ್ಲು. ಹರಿತ, ನಾವು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ದಲ್ವಾ? ಹಣ ಏನಾದ್ರೂ ಅಡ್ಜಸ್ಟ್ ಆಯ್ತಾ? ಇಲ್ಲ ಅರವಿಂದ್, ನನ್ನ ಅಕ್ಕ ಪ್ರತಿ ತಿಂಗಳು ನನಗೆ ಮನಿ ಆರ್ಡರ್ ಮಾಡ್ತಾಳೆ. ಈ ತಿಂಗಳು ಕೂಡ ಮನಿ ಆರ್ಡರ್ ಮಾಡಿರ್ತಾಳೆ. ಹಾಗಾದ್ರೆ ಸರಿ, ಅಮೌಂಟ್ ಬಂದ ತಕ್ಷಣ ಹೊರಡೋಣ. ಹಾಗೆ ಅಂತ ಅವರಿಬ್ಬರು ಮಾತಾಡ್ತಾ ಇರುವಾಗನೇ ಕಾಲಿಂಗ್ ಬೆಲ್ ಆಯಿತು. ಅವಳ ಅಕ್ಕ ಅವಳಿಗೆ ಮನಿ ಆರ್ಡರ್ ಮಾಡಿದ ಹಣ ಬಂತು. ಅರವಿಂದ್, ಹಣ ಬಂತು, ಇವತ್ತೇ ನಾವಿಬ್ರು ಟ್ರಿಪ್ಪಿಗೆ ಹೊರಡೋಣ. ಸರಿ ಹರಿತಾ, ಬಾ, ನಮಗೆ ಬೇಕಾಗಿರೋದ್ನ ತಗೊಂಡೋಗೋಣ. ಹೀಗೆ ಹಣ ಬಂದ ತಕ್ಷಣ ಹಣವನ್ನು ತೆಗೆದುಕೊಂಡು ಟ್ರಿಪ್ಪಿಗೆ ಹೊರಟ್ರು. ಹೀಗೆ ಅವರಿಬ್ಬರು ಅವರಿಗೆ ಬೇಕಾದ ವಸ್ತುಗಳನ್ನ ತಗೊಂಡು ಕಾರಿನಲ್ಲಿ ಟ್ರಿಪ್ಪಿಗೆ ಹೊರಟ್ರು. ಹೀಗೆ ಹೋಗ್ತಾ ಇದ್ದಂಗೆ ಅಷ್ಟರಲ್ಲಿ ಹರಿತನ ಫೋನ್ ರಿಂಗ್ ಆಯಿತು. ಅರವಿಂದ್, ನನ್ನ ಅಕ್ಕ ಅಮೌಂಟ್ ಬಂತಾ ಇಲ್ವಾ ಅಂತ ಕೇಳಲಿಕ್ಕೇನೆ ಕಾಲ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ. ಹೇಗೋ ಅಮೌಂಟ್ ಬಂತಲ್ವಾ, ಇನ್ನು ಅಕ್ಕನ ಜೊತೆ ನಮಗೇನ್ ಕೆಲ್ಸ ಇದೆ? ಹಾಗೆ ಅಂತ ಕಾಲ್ ರಿಸೀವ್ ಮಾಡ್ಲೇ ಇಲ್ಲ. 10 ದಿನಗಳು ಕಳೆಯಿತು. ಹೀಗೆ 10 ದಿನದಿಂದ ಚಂದ್ರಿಕಾ ಕಾಲ್ ಮಾಡಿದ್ರು ಕೂಡ ಹರಿತ ಫೋನ್ ಪಿಕ್ ಮಾಡ್ಲೇ ಇಲ್ಲ. 10 ದಿನಗಳು ಕಳೆದು ಟ್ರಿಪ್ಪಿಗೆ ಹೋಗಿ ಅವರಿಬ್ಬರು ಮನೆಗೆ ಬಂದ್ರು. ಹರಿತಾ, ಟ್ರಿಪ್ಪಿಗೆ ಹೋಗಿ ಬಂದು ಅಮೌಂಟ್ ಎಲ್ಲ ಖರ್ಚಾಯ್ತು. ಇವಾಗ ಮನೆ ಖರ್ಚಿಗೆ ಏನ್ ಮಾಡೋದು? ಪರವಾಗಿಲ್ಲ ಅರವಿಂದ್, ಅಕ್ಕ ಹೇಗೋ ಕಾಲ್ ಮಾಡ್ತಾಳೆ ಅಲ್ವಾ, ನನಗೆ ಖರ್ಚಿಗೆ ಬೇಕು, ಎಕ್ಸಾಮ್ ಫೀಸ್ ಇದೆ ಅಂತ ಹೇಳ್ತೀನಿ. ಹೇಗೋ ಅವಳನ್ನ ನಂಬ್ತಾ ಇದ್ದಾಳೆ, ಖಂಡಿತವಾಗಿ ಹೇಗಾದ್ರೂ ಮಾಡಿ ನನ್ಗೆ ಹಣ ಕಳಿಸ್ತಾಳೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಚಂದ್ರಿಕಾ ಟೆಲಿಫೋನ್ ಬೂತಿಂದ ಕಾಲ್ ಮಾಡಿದ್ಲು. ಏನ್ ತಂಗಿ, ನಾನು 10 ದಿನದಿಂದ ಕಾಲ್ ಮಾಡ್ತಾ ಇದ್ದೀನಿ, ನೀನ್ ಕಾಲ್ ಪಿಕ್ ಮಾಡ್ಲೇ ಇಲ್ಲ. ಅಕ್ಕ, ಅದು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ಸ್ ಬರ್ತಾ ಇದೆಯಾ, ಹಾಗಾಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೇನೆ ನಾವು ಗ್ರೂಪ್ ಸ್ಟಡಿ ಮಾಡುವಾಗ ನಿನ್ ಕಾಲ್ ಬಂದ್ರೆ ನನ್ನಿಂದ ರಿಸೀವ್ ಮಾಡಕ್ಕಾಗಲ್ಲ. ಅಕ್ಕ, ಮತ್ತೆ ನನಗೆ ಎಕ್ಸಾಮ್ ಬರ್ತಾ ಇದೆ, ಫೀಸ್ ಕಟ್ಬೇಕು. 2 ದಿನನೇ ಇರೋದಕ್ಕ, ಅರ್ಜೆಂಟ್ ಆಗಿ ಅಮೌಂಟ್ ನ ಕಳ್ಸ್ಕೊಡಕ್ಕ. ಇದ್ದಕ್ಕಿದ್ದಂಗೆ ಹಣ ಬೇಕು ಅಂದ್ರೆ ಹೇಗೆ ಹರಿತಾ? ಇರುವ ಹಣವನ್ನೆಲ್ಲ ನಾನ್ ಮೊನ್ನೆ ತಾನೇ ನಿಂಗೆ ಕಳ್ಸಿದ್ದು. ಸರಿ ಕಣೆ, ಇರು, ಯಾರ್ ಜೊತೆ ಆದ್ರೂ ಸಾಲ ಮಾಡಿ ಕಳ್ಸಕ್ ನೋಡ್ತೀನಿ. ನೀನ್ ಮಾತ್ರ ಚೆನ್ನಾಗ್ ಓದ್ಬೇಕು. ಸರಿ ಅಕ್ಕ, ಫ್ರೆಂಡ್ಸ್ ಎಲ್ಲ ಬಂದ್ರು, ಗ್ರೂಪ್ ಸ್ಟಡಿ ಮಾಡ್ಬೇಕು, ಇಡ್ಲಾ? ಸರಿ. ಹಾಗೆ ಅಂತ ಕಾಲ್ ಕಟ್ ಮಾಡಿದ್ಲು. ಚಂದ್ರಿಕಾ
ರಾಮಲಮ್ಮನ ಬಳಿಯಿಂದ ಸಾಲ ಕೇಳಿ ಮನಿ ಆರ್ಡರ್ ಮಾಡಿದ್ಲು. ಹಣ ಕೂಡ ಹರಿತನಿಗೆ ಬಂತು. ಅರವಿಂದ್, ಹೇಗೋ ಮನಿ ಆರ್ಡರ್ ಬಂತು. ಈ ತಿಂಗಳಿಗೆ ಇದು ಸಾಕಲ್ವಾ? ಏನರಿತಾ, ನಿನ್ನ ಅಕ್ಕ ಇಷ್ಟೊಂದು ಅಮಾಯಕರಾಗಿದ್ದಾರೆ, ನೀನ್ ಏನ್ ಹೇಳಿದ್ರು ನಂಬ್ತಾರೆ. ಮತ್ತೆ ಇನ್ನೆಂಗೆ ನನ್ ಪರ್ಫಾರ್ಮೆನ್ಸೇ ಹಂಗೆ, ನಾನ್ ಏನ್ ಹೇಳಿದ್ರು ನನ್ನ ಅಕ್ಕ ನಂಬ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯಿತು. ಚಂದ್ರಿಕಾ ಅವಳು ಊಟ ಮಾಡಿದ್ರು ಮಾಡದಿದ್ರು ಪ್ರತಿ ತಿಂಗಳು ತಂಗಿಗೆ ಹಣವನ್ನು ಕಳಿಸ್ತಾ ಇದ್ಲು. ಹೀಗಿರುವಾಗ ಒಂದು ದಿನ, ಹರಿತಾ, ನಾನೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೆ ಅಲ್ವಾ? ಹೌದು ಅರವಿಂದ್, ನಿನ್ ಫ್ರೆಂಡ್ ಜೊತೆ ಹಣ ಕೇಳ್ತೀನಿ ಅಂತ ಹೇಳ್ದೆ ಅಲ್ವಾ? ಏನಾಯ್ತು? ಇವಾಗ ನಮ್ ಬಿಸ್ನೆಸ್ ಎಷ್ಟು ದೂರ ಬಂದಿದೆ? ಅದೇ ಕೇಳ್ದೆ ಹರಿತಾ, ಆದ್ರೆ ಮುಂದೆನೆ ಸ್ವಲ್ಪ ಅಡ್ವಾನ್ಸ್ ನ ಕಟ್ಬೇಕಂತೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನಿಂದ ಏನಾದ್ರೂ ಅಡ್ಜಸ್ಟ್ ಮಾಡಕ್ಕಾಗುತ್ತಾ? ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ನಮಗೆ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ. ನೀವ್ ಹೇಳದೇನೆ ಸರಿನೇ, ಆದ್ರೆ ಹಣ ತುಂಬಾ ಖರ್ಚಾಗುತ್ತೆ. ಅಕ್ಕನ್ ಜೊತೆನೂ ಇಷ್ಟ ಹಣ ಇರಲ್ಲ. ಸರಿ, ಊರಿಗೋಗಿ ಅಕ್ಕನ್ ಜೊತೆ ಕೇಳ್ ನೋಡ್ತೀನಿ. ಇವತ್ತೇ ಊರಿಗೆ ಹೋಗ್ತೀನಿ. ಹಾಗೆ ಅಂತ ಅವತ್ತೇ ಬಸ್ ಹತ್ತಿ ಊರಿಗೋದ್ಲು. ಹೀಗೆ ಸಂಜೆ ಆಗೋಷ್ಟರಲ್ಲಿ ಮನೆಗೋಗಿ ತಲುಪಿದ್ಲು. ಅಕ್ಕ ಅಕ್ಕ, ಹೇಗಿದ್ಯಾ ಅಕ್ಕ? ನಾನ್ ಚೆನ್ನಾಗಿದ್ದೀನಿ ತಂಗಿ. ಏನೇ ಇದ್ದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೀಯಾ? ಮಧ್ಯದಲ್ಲಿ ಪರೀಕ್ಷೆ ಅಂದೆ ಇಲ್ಲಿ ಬಂದಿದೀಯಾ? ಅಕ್ಕ, ಅದಾ ನನಗೆ MBBS ಓದ್ಲಿಕ್ಕೆ ಇಂಟರ್ನ್ಶಿಪ್ ಬಂದಿದೆ. ಆದ್ರೆ ಅವರು ತುಂಬಾ ಹಣ ಕೇಳ್ತಾ ಇದ್ದಾರೆ. ಅಷ್ಟೊಂದು ಹಣ ನಮ್ ಕೈಯಲ್ಲಿ ಇಲ್ವಲ್ಲ. ಅದಕ್ಕೆ ಅಕ್ಕ, ವಿದ್ಯಾಭ್ಯಾಸನೇ ಬೇಡ ಅಂತ ಟೌನಿಂದ ಹೊರಟು ಬಂದ್ಬಿಟ್ಟೆ. ಏನ್ ತಂಗಿ ಹಾಗೆ ಹೇಳ್ತಾ ಇದೀಯಾ? ಹಣ ಇಲ್ಲ ಅಂತ ಓದ್ಬೇಕಾದ ವಿದ್ಯಾಭ್ಯಾಸನ ಅರ್ಧದಲ್ಲೇ ಬಿಟ್ಟು ಬಂದ? ನನ್ ಜೊತೆ ಹೇಳಿದ್ರೆ ಹೇಗಾದ್ರೂ ಮಾಡಿ ಯಾರ ಜೊತೆ ಆದ್ರೂ ಸಾಲ ಕೇಳ್ತಾ ಇದ್ದೆ ತಾನೆ. ಏನೋ ಅಕ್ಕ, ನಿನಗೆ ಎಷ್ಟು ಅಂತ ನಾನು ಕಷ್ಟ ಕೊಡೋದು ಅಂತ ಬಂದ್ಬಿಟ್ಟೆ. ಸರಿ ಕಣೆ, 2 ದಿನ ಇರು. ಊರಿನ ದೊಡ್ಡ ಮನುಷ್ಯನ್ ಜೊತೆ ಕೇಳಿ ನೋಡ್ತೀನಿ. ಹೌದು, ಇವಳಿಗೇನೋ ಹುಚ್ಚು. ಊರಿನವರೆಲ್ಲ ಇವಳು ಕೇಳಿದ ತಕ್ಷಣ ಹಣನ ಕೊಟ್ಬಿಡ್ತಾರಾ? ಏನ್ ಮಾಡೋದು? ಇವಾಗ ಇರೋದು ಈ ಮನೆ ಮಾತ್ರ. ಹೇಗಾದ್ರೂ ಈ ಮನೆನ ಮಾರಿದ್ರೆ ಒಳ್ಳೆ ಅಮೌಂಟ್ ಸಿಗುತ್ತೆ. ಅಕ್ಕನ ಜೊತೆ ಹೇಗಾದ್ರೂ ಪೂಸಿ ಮಾಡಿ ಮನೆಯ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ಕೇಳಿ ತಗೋಬೇಕು. ಅಕ್ಕ, ಎಕ್ಸಾಮ್ ಇನ್ನು 2 ದಿನದಲ್ಲಿ ಬಂದ್ಬಿಡುತ್ತೆ. ನಾನು ಎಕ್ಸಾಮ್ ಬರಿಬೇಕು ಅಂದ್ರೆ ಪೇರೆಂಟ್ಸ್ ಸೈನ್ ಬೇಕಂತೆ. ನನಗೆ ಪೇರೆಂಟ್ಸ್ ಅಂದ್ರೆ ಯಾರು ಹೇಳು? ಅಮ್ಮ, ಅಕ್ಕ, ಅಪ್ಪ ಎಲ್ಲನೂ ನೀನೇ ತಾನೆ. ತಗೋ, ಈ ಪೇಪರಲ್ಲಿ ಸೈನ್ ಮಾಡಿ ಕೊಡು. ಹಾಗೆ ಅಂತ ಸಣ್ಣ ಕಾಗದವನ್ನು ಕೊಟ್ಲು. ಏನರಿತಾ, ಖಾಲಿ ಪೇಪರಲ್ಲಿ ಸೈನ್ ಮಾಡಿಸ್ಕೋತಾ ಇದೀಯಾ? ಅಕ್ಕ, ನಮ್ ಕಾಲೇಜಲ್ಲೆಲ್ಲ ಹೀಗೇನೆ ಅಕ್ಕ. ಮೊದ್ಲು ಸೈನ್ ಹಾಕಿ ಕೊಡು. ಹಾಗೆ ಅಂತ ತನ್ನ ಅಕ್ಕನ ಜೊತೆ ಸೈನ್ನ ತಗೊಂಡ್ಲು. ಹೀಗೆ ಮರುದಿನ ಬೆಳಿಗ್ಗೆ ಚಂದ್ರಿಕಾ ಊರಿನ ದೊಡ್ಡ ಮನುಷ್ಯನ ಜೊತೆ ಹಣ ಕೇಳಲಿಕ್ಕೆ ಹೊರಟ್ಲು. ಇದೇ ನನಗೆ ಸರಿಯಾದ ಸಮಯ. ಅಕ್ಕ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಈ ಮನೆಯ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ನೋಡಿ ತಗೊಂಡು ಮಾರಾಟ ಮಾಡಿ ಇಲ್ಲಿಂದ ಹೊರಡಬೇಕು. ಹೀಗೆ ರಿಯಲ್ ಎಸ್ಟೇಟ್ ರಾಮಯ್ಯನಿಗೆ ಮನೆಯನ್ನು ಮಾರಿದ್ಲು. ಈ ಮನೆಗೆ ಕೇವಲ 5 ಲಕ್ಷ ಮಾತ್ರ ಕೊಡಕ್ಕಾಗೋದು. ಸರಿ, ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಮ್ಮ? ಏನು 5 ಲಕ್ಷನಾ? ನಾನು 20 ಲಕ್ಷ ಹೋಗುತ್ತೆ ಅನ್ಕೊಂಡಿದ್ರೆ ನೀವೇನೋ ತುಂಬಾ ಕಡಿಮೆ ರೇಟಿಗೆ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ಅದೆಲ್ಲ ಆಗೋದಿಲ್ಲ. ಬೇಕಂದ್ರೆ 7 ಲಕ್ಷಕ್ಕೆ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಸರಿ ಇದೆಯಾ? ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ. ನನಗೆ ಅಮೌಂಟ್ ಇವತ್ತೇ ಸಿಗ್ಬೇಕು. ಖಂಡಿತ ಕೊಡ್ತೀನಮ್ಮ. ಹೀಗೆ ಕೈಯಲ್ಲಿ ಚೆಕ್ ಅನ್ನು ಕೊಟ್ಟು ಅಲ್ಲಿಂದ ಡಾಕ್ಯುಮೆಂಟ್ಸ್ ನ ತಗೊಂಡು ಅಲ್ಲಿಂದ ಹೊರಟ. ಸರಿ, ನನಗೆ ಇಷ್ಟು ಹಣ ಸಾಕು. ಅಕ್ಕ ಬರ್ಲಿಕ್ಕೆ ಮುಂಚೆನೆ ಇಲ್ಲಿಂದ ಹೋಗ್ಬಿಡ್ಬೇಕು. ಹಾಗೆ ಅಂತ ಬಸ್ಸಲ್ಲಿ ಊರಿಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಚಂದ್ರಿಕಾ ಮನೆಗೆ ಬಂದ್ಲು. ಹರಿತ ಮನೆಯಲ್ಲಿ ಇಲ್ಲ ಅಂತ ತುಂಬಾನೇ ಭಯಪಟ್ಲು. ಸ್ವಲ್ಪ ಹೊತ್ತಿನಲ್ಲೇ ರಾಮಯ್ಯ ಬಂದ. ಯಾರಮ್ಮ ನೀನು? ಈ ಮನೇಲಿದೀಯಾ? ಇದು ನನ್ನ ಮನೆ, ಹೊರಗಡೆ ಹೋಗು. ನಿಮ್ಮ ಮನೆನಾ? ಇದು ನನ್ ಮನೆ. ನಮ್ ತಂದೆ ನಮಗೋಸ್ಕರ ಇಟ್ಟಿರುವ ಸ್ವಲ್ಪ ಆಸ್ತಿ. ಇದು ನಿಮ್ಮ ಮನೆ ಹೇಗೆ ಆಗುತ್ತೆ ಹೇಳಿ ನೋಡೋಣ. ಬೆಳಿಗ್ಗೆ ಈ ಮನೆನ ಒಂದು ಹುಡುಗಿ ನನಗೆ ಮಾರಾಟ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾಳೆ. ಇಲ್ಲಿ ನೋಡಮ್ಮ, ಸೈನ್ ಕೂಡ ಹಾಕಿ ಕೊಟ್ಟಿದ್ದಾಳೆ. ಹಾಗೆ ಹೇಳಿದಾಗ ಚಂದ್ರಿಕನಿಗೆ ಅರ್ಥವಾಯಿತು, ತನ್ನ ತಂಗಿ ಹಣಕ್ಕೋಸ್ಕರ ಮನೆಯನ್ನು ಮಾರಾಟ ಮಾಡಿದಾಳೆ ಅಂತ. ಇಲ್ಲಿ ನೋಡಮ್ಮ, ನಿನ್ಗೆ ನಂಬಿಕೆ ಬರದಿದ್ರೆ ನಿನ್ ತಂಗಿ ಜೊತೆ ಕೇಳು. ಅವಳಿಗೂ ನಿನಗೂ ಏನ್ ಜಗಳ ಅಂತ ನಂಗೆ ಗೊತ್ತಿಲ್ಲ. ಸರಿ ಸರಿ, ಇದು ನನ್ ಮನೆ, ಇಲ್ಲಿಂದ ಮೊದ್ಲು ಹೊರಗೋಗು. ಹಾಗೆ ಅಂತ ಅವಳನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು. ಚಂದ್ರಿಕಾ ಕಾಯಿನ್ ಬೂತಿಗೆ ಬಂದು ಎಷ್ಟು ಸಲ ಕಾಲ್ ಮಾಡಿದ್ಲು ಕೂಡ ಹರಿತಾ ಕಾಲ್ ಅನ್ನು ಪಿಕ್ ಮಾಡ್ಲೇ ಇಲ್ಲ. ಕಾಲ್ ರಿಸೀವ್ ಮಾಡುವ ತನಕ ಚಂದ್ರಿಕಾ ಕೂಡ ಕಾಲ್ ಮಾಡ್ತಾನೇ ಇದ್ಲು. ಕೊನೆಗೆ ಹರಿತಾ ಕಾಲ್ನ ರಿಸೀವ್ ಮಾಡಿದ್ಲು. ಅಕ್ಕ, ನನ್ ಕಾಲ್ನ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ನಾನ್ ಬ್ಯುಸಿ ಆಗಿದ್ದೀನಿ ಅಂತ ತನ್ನ ಅರ್ಥ. ಯಾಕೆ ಸುಮ್ನೆ ನನಗೆ ಹಿಂಸೆ ಮಾಡ್ತಿದೀಯಾ? ಮತ್ತೆ ಮತ್ತೆ ಕಾಲ್ ಮಾಡ್ತೀಯಾ? ಹರಿತಾ, ನಮ್ ತಂದೆ ಕೊನೆ ಜೀವ ಇರುವವರೆಗೂ ನಮಗೆ ಅಂತ ಬಿಟ್ಟಿದ್ದು ಆ ಮನೆ ಮಾತ್ರ. ಆದ್ರೆ ನೀನು ಅದನ್ನು ಮಾರಾಟ ಮಾಡ್ಬಿಟ್ಟೆ. ಹೌದಕ್ಕ, ನನಗೆ ಹಣದ ಅವಶ್ಯಕತೆ ಇತ್ತು, ಅದಕ್ಕೆ ಮಾರಾಟ ಮಾಡಿದೆ. ಇವಾಗ ಏನಿವಾಗ? ನಾನು ನಿನ್ಗೆ ಹಣ ಕೊಡ್ತೀನಿ ಅಂತ ತಾನೇ ಹೇಳ್ದೆ. ಅಷ್ಟು ಬೇಗ ಯಾಕೆ ಈ ರೀತಿ ಮಾಡ್ದೆ? ಇಲ್ಲಿ ನೋಡು, ನಾನು ತುಂಬಾ ಬ್ಯುಸಿ ಆಗಿದ್ದೀನಿ. ಪದೇ ಪದೇ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ. ಹಾಗೆ ಅಂತ ಕಾಲ್ನ ಕಟ್ ಮಾಡಿದ್ಲು. ಆ ನಂತರ ಚಂದ್ರಿಕನಿಗೆ ಏನು ಮಾಡಲು ಸಾಧ್ಯವಾಗದೆ ತನ್ನ ತಂಗಿ ಮಾಡಿದ ಮೋಸದ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮರದ ಕೆಳಗೆ ಕೂತ್ಕೊಂಡು ದುಃಖ ಪಡ್ತಿದ್ಲು.
ಉದ್ದವಾದ ಕೂದಲಿರುವ ಕಪ್ಪಾಗಿರುವ ಚಂದ್ರಿಕನಿಗೆ ಹುಡುಗನನ್ನು ನೋಡಿದ್ಲು ಸವತಿ ತಾಯಿ. ಬೋಳು ತಲೆಯಾಗಿರುವ ಮಾಣಿಕ್ಯನೇ ಹುಡುಗ. ಅವನ ಪಕ್ಕದಲ್ಲೇ ಕೂತಿರುವುದು ತಾಯಿ ಅಪರ್ಣ. ತಲೆ ತಗ್ಗಿಸಿ ನಿಂತಿರುವ ಚಂದ್ರಿಕನ್ ಜೊತೆ ಅವಳ ತಾಯಿ ಹೇಳಿದ್ಲು, ಚಂದ್ರಿಕಾ, ತಲೆ ಎತ್ತಿ ಹುಡುಗನ ನೋಡಮ್ಮ. ಚಂದ್ರಿಕಾ ಭಯದಿಂದ ಹುಡುಗನನ್ನು ನೋಡಿದ್ಲು. ಹುಡುಗ ತಲೆಯಲ್ಲಿ ಕೂದ್ಲಿಲ್ಲದೆ ವಯಸ್ಸಾದವನ ರೀತಿ ಕಾಣ್ತಾ ಇದ್ದ. ಅವಳಿಗೆ ಹುಡುಗ ಇಷ್ಟವಾಗಲಿಲ್ಲ. ಅವಳು ದುಃಖದಿಂದ ಕಣ್ಣೀರಾಕುತ್ತಾ ತನ್ನ ತಂದೆಯನ್ನು ನೋಡಿದ್ಲು. ಶಂಕರಯ್ಯ ಕೂಡ ಕಣ್ಣೀರು ಹಾಕ್ತಾ ಇದ್ದ. ಬಿಳಿಯಾಗಿ ನಿಂತಿರುವ ತನ್ನ ತಂಗಿಯನ್ನು ಕೂಡ ನೋಡಿದ್ಲು. ಅಕ್ಕ, ಕಪ್ಪಾಗಿರುವ ನಿನ್ನ ಮುಖಕ್ಕೆ ಬೋಳು ಮಂಡೆಯಾಗಿರುವ ಈ ಹುಡುಗ ಎಷ್ಟೋ ಬೆಟರ್. ನಿನ್ನ ಮುಖಕ್ಕೆ ನಮ್ಮಮ್ಮ ಈ ರೀತಿ ಒಳ್ಳೆ ಸಂಬಂಧ ನೋಡ್ತಾರೆ ಅನ್ಕೊಂಡಿರ್ಲಿಲ್ಲ ನಾನು. ಆಗ ಚಂದ್ರಿಕನಿಗೆ ಕೋಪ ಬಂತು. ಕೋಪದಿಂದ ತಂಗಿಯನ್ನು ನೋಡಿದ್ಲು. ಹರಿತಾ ತುಂಬಾ ಭಯದಿಂದ ಸ್ವಲ್ಪ ದೂರಕ್ಕೆ ಸರದ್ಲು. ಏನೇ, ಕಣ್ಣನ್ನ ದೊಡ್ಡದು ಮಾಡಿ ನನ್ ಮಗಳನ್ನೇ ಭಯಪಡಿಸ್ತಾ ಇದ್ದೀಯಾ? ನಿನ್ ಮುಖಕ್ಕೆ ಇಂಥ ಹುಡುಗ ಸಿಕ್ಕಿದ್ದೆ ದೊಡ್ಡ ವಿಷಯ. ನನ್ನನ್ನು ಕ್ಷಮಿಸಿ ಚಿಕ್ಕಮ್ಮ, ನನಗೆ ಈ ಹುಡುಗ ಇಷ್ಟ ಆಗ್ಲಿಲ್ಲ. ಯಾಕೆ, ನಿನ್ ಮುಖಕ್ಕೆ ಇವನ್ ಸಾಕಾಗಲ್ವಾ? ಚಿಕ್ಕಮ್ಮ, ನನಗೆ ಮದುವೆನೇ ಆಗದಿದ್ರೂ ಪರವಾಗಿಲ್ಲ. ಈ ಮನೆಯಲ್ಲೇ ಕೆಲ್ಸದವಳಂಗೆ ಏನಾದ್ರೂ ಒಂದು ಕೆಲಸ ಮಾಡ್ಕೊಂಡು ತಿನ್ನಕ್ಕೆ ಕೊಟ್ರು ಕೊಡದಿದ್ರು ಹೀಗೇನೆ ಇದ್ದೋಗ್ತೀನಿ. ಆದ್ರೆ ಇಂಥ ಕೂದ್ಲಿಲ್ಲದವನ್ನ ಮದ್ವೆ ಆಗಲ್ಲ. ಹಾಗೆ ಹೇಳಿದ ತಕ್ಷಣ ಅಪರ್ಣ ಮಾಣಿಕ್ಯಂ ಎದ್ದು ನಿಂತು ಶ್ಯಾಮಲನ ಬೈದು ಅಲ್ಲಿಂದ ಹೊರಟು ಹೋದ್ರು. ಶ್ಯಾಮಲ ಕೋಪದಿಂದ ಚಂದ್ರಿಕನ್ನ ಹೊಡೆದ್ಲು. ಚಂದ್ರಿಕಾ ತುಂಬಾ ದುಃಖ ಪಡುತ್ತಾ ಕಣ್ಣೀರನ್ನು ಒರೆಸಿಕೊಂಡ್ಲು. ಅವಳನ್ನು ನೋಡಿ ಹರಿತಾ ಸಂತೋಷಪಟ್ಲು. ಶಂಕರಯ್ಯ ದುಃಖದಿಂದ ಅಲ್ಲಿಂದ ಹೊರಟು ಹೋದ. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಸ್ವಲ್ಪ ದಿನದಲ್ಲಿ ಅಪರ್ಣ ಆರೋಗ್ಯ ಸರಿ ಇರದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ಲು. ಆಗ ಚಂದ್ರಿಕಾ ದೇವರಲ್ಲಿ ತುಂಬಾ ಗಾಢವಾಗಿ ಬೇಡಿಕೊಂಡ್ಲು. ಶಿವಯ್ಯ, ನಾನು ಹುಟ್ಟಿದ ದಿನದಂದು ನನ್ನ ತಾಯಿನ ನಿನ್ನ ಬಳಿ ಕರ್ಕೊಂಡೆ. ಆದ್ರೂ ನಾನು ನಿನ್ನ ಬಗ್ಗೆ ಕೋಪ ಪಡ್ಲಿಲ್ಲ. ಅದಕ್ಕೆ ಅಂತ ನಿನ್ಗೆ ಪೂಜೆ ಕೂಡ ಮಾಡದೇ ಇರ್ಲಿಲ್ಲ. ನನಗೆ ಬುದ್ಧಿ ಬಂದ ದಿನದಿಂದ ನಿನಗೇನೆ ಪೂಜೆ ಮಾಡ್ತಾ ಇದ್ದೀನಿ. ನಿನಗೋಸ್ಕರ ಉಪವಾಸ ಇದ್ದೀನಿ. ನನ್ನ ಕೈಯಲ್ಲಾದ ಸಹಾಯನ ಮಾಡ್ತಾ ಇದ್ದೀನಿ. ಇವಾಗ ಈ ತಾಯಿಯನ್ನು ಕೂಡ ಕರ್ಕೊಂಡು ಹೋಗ್ಬೇಡ ಶಿವಯ್ಯ. ನನ್ನ ತಾಯಿಯನ್ನು ಕಾಪಾಡು ಶಿವಯ್ಯ. ಹಾಗೆ ಅಂತ ಬೇಡಿಕೊಂಡ್ಲು. ಅಷ್ಟರಲ್ಲೇ ಶಂಕರಯ್ಯ ಅಲ್ಲಿಗೆ ಬಂದ. ನಿನಗೆ ಅಷ್ಟು ಕಷ್ಟ ಕೊಟ್ರು ಕೂಡ ಆ ಸವತಿ ತಾಯಿ ಜೀವಂತವಾಗಿರ್ಬೇಕು ಅಂತ ಯಾಕೆ ಅಮ್ಮ ಬೇಡ್ಕೋತೀಯಾ? ಸವತಿ ತಾಯಿಯಲ್ಲೂ ತಾಯಿ ಇದ್ದಾಳಲ್ವಪ್ಪ. ಮಗಳನ್ನು ನೋಡಿ ಶಂಕರಯ್ಯ ದುಃಖಪಟ್ಟ. ತಾಯಿ ಅಂದ್ರೆ ಅಮ್ಮ ಅಲ್ವಪ್ಪ. ಯಾವ ಮಗಳಾದ್ರೂ ತನ್ನ ತಾಯಿ ಸಾಯ್ಬೇಕು ಅಂತ ಆಲೋಚನೆ ಮಾಡ್ತಾಳ? ನೀನು ಹೇಳದೇನೋ ಸರಿ ಕಣಮ್ಮ. ಆದ್ರೆ ನಿನ್ನ ಚಿಕ್ಕಮ್ಮ ನಿನ್ನ ಮಗಳು ಅಂತ ಯಾವತ್ತಾದ್ರೂ ನೋಡಿದಾಳ? ಕಪ್ಪಾಗಿದ್ದಾಳೆ, ದರಿದ್ರ ಹಿಡಿದವಳು ಅಂತ ಯಾವಾಗ ನೋಡಿದ್ರು ನಿನ್ನ ಹೊಡಿತಾನೆ, ಏನಾದ್ರೂ ಒಂದು ಹೇಳ್ತಾನೆ ಇದ್ಲು. ಅದೆಲ್ಲವನ್ನು ಮರ್ತ್ಬಿಟ್ಟ? ಅಪ್ಪ, ಮರೆಯೋದು ಅನ್ನೋದು ದೇವರು ಕೊಟ್ಟ ನಮಗೆ ದೊಡ್ಡ ವರ. ನೋವು, ಕಣ್ಣೀರು, ಗಾಯ ಇವೆಲ್ಲವನ್ನು ಮರೆತು ಹೋಗ್ಬೇಕು. ಆದ್ರೆ ಪ್ರೀತಿ, ಪ್ರೇಮ, ದಯೆ ಸಂಬಂಧಗಳನ್ನ ಯಾವತ್ತೂ ಕೂಡ ಯಾರಿಗೋಸ್ಕರನೂ ಮರಿಬಾರ್ದು. ನಿನ್ನ 9 ತಿಂಗಳು ಹೊಟ್ಟೆಯಲ್ಲಿ ಇರ್ಸ್ಕೊಂಡಿದ್ದ ನಿನ್ ತಾಯಿ ಕೂಡ ನಿನ್ನ ಹಾಗೇನೆ ಕಣಮ್ಮ. ಅವಳು ಕೂಡ ನೋಡ್ಲಿಕ್ಕೆ ಕಪ್ಪಾಗಿರ್ತಾಳೆ. ಆದ್ರೆ ಅವಳ ಮನಸ್ಸು ಹಾಲಿನಂತ ಶುದ್ಧವಾದದ್ದು. ಅವಳ ಹಾಗೇನೆ ನೀನು ಕೂಡ ಎಲ್ಲರಿಗೆ ಸಹಾಯ ಮಾಡುವುದು, ಎಲ್ಲರ ಜೊತೆ ಮಾತಾಡುವುದು. ಅಪ್ಪ, ನಾನು ಅಮ್ಮನ್ ರೀತಿನಾ? ಸರಿ ಕಣಮ್ಮ, ಬಾ ನಿನ್ನ ಸವತಿ ತಾಯಿಯನ್ನು ನೋಡೋಣ. ಹಾಗೆ ಅಂತ ಶ್ಯಾಮಲನ ನೋಡ್ಲಿಕ್ಕೆ ಹೋದ್ರು. ಶ್ಯಾಮಲ ಬೆಡ್ಡಲ್ಲಿ ಮಲ್ಕೊಂಡು ನರ್ಸ್ ಜೊತೆ ಮಾತಾಡ್ತಾ ಇದ್ಲು. ತನ್ನ ಸವತಿ ಮಗಳು ಹಾಗೇನೆ ತನ್ನ ಗಂಡನನ್ನು ನೋಡಿ ಶ್ಯಾಮಲ ತುಂಬಾನೇ ಸಂತೋಷಪಟ್ಲು. ನಾನು ಬದುಕ್ಬೇಕು ಅಂತ ನನಗೆ ಮಾಡ್ಬೇಕಾದ ಸೇವೆಯೆಲ್ಲ ಮಾಡಿ ನಾನ್ ನಿನ್ನ ನೋಡ್ಬೇಕು ಅಂದಾಗ ನಿಮ್ ತಂದೆ ಹಿಂದೆ ಅವಸ್ಕೊಂಡಿದ್ದೀಯ. ಬಾ ಅಮ್ಮ, ನನ್ ಮುಂದೆ ಬಾ, ನನ್ನ ಎದುರಿಗೆ ಬಾ ಚಂದ್ರಿಕಾ. ನಾನು ಕಣ್ಣು ತೆರೆದ ತಕ್ಷಣ ನರ್ಸ್ ನನ್ ಜೊತೆ ಎಲ್ಲಾನು ಹೇಳ್ಬಿಟ್ರು. ಹೋಗಮ್ಮ, ನಿನ್ನ ಸವತಿ ತಾಯಿ ಇಷ್ಟು ದಿನಗಳಿಂದ ನಿನ್ನ ಇಷ್ಟು ಪ್ರೀತಿಯಿಂದ ಕರೆದಿಲ್ಲ. ಹೋಗಮ್ಮ, ನಿನ್ನ ಪ್ರೀತಿ ಅವಳನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ, ಭಯಪಡಬೇಡ. ಆಗ ಚಂದ್ರಿಕಾ ತುಂಬಾ ಭಯದಿಂದ ಶ್ಯಾಮಲನ ಹತ್ತಿರ ಹೋದ್ಲು. ಶ್ಯಾಮಲ ಕಣ್ಣೀರು ಹಾಕುತ್ತಾ ತನ್ನ ಸವತಿ ಮಗಳ ಕೈಯನ್ನು ಹಿಡ್ಕೊಂಡು ಅಳುತ್ತಾ, ನನ್ನನ್ನು ಕ್ಷಮಿಸಮ್ಮ. ನಿನ್ನಪ್ಪ ನಾನ್ ನಿನ್ಗೆ ತಾಯಿ ಪ್ರೀತಿಯನ್ನು ತೋರಿಸ್ತೀನಿ ಅಂತ ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರು. ಆದ್ರೆ ನಾನು ಸವತಿ ತಾಯಿಯ ಪ್ರೀತಿಯನ್ನೇ ತೋರಿಸ್ದೆ. ಆದ್ರೆ ನೀನ್ ಮಾತ್ರ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಹಾಗೆ ಸೇವೆ ಮಾಡಿದೆ. ಏನ್ ಮಾಡಿದ್ರು ನಿನ್ ಋಣನ ತೀರ್ಸಕ್ಕಾಗಲ್ಲ. ಕನ್ಯಾದಾನ ಮಾಡಿ ತೀರ್ಸ್ಕೊಳ್ಳೋಣ ಶ್ಯಾಮಲ. ಚಿಕ್ಕಮ್ಮ, ಈ ರೀತಿ ನನ್ನ ಯಾರೋ ಹಾಗೆ ಮಾತಾಡ್ಸ್ಬೇಡಿ. ಇವಾಗ ನಿನ್ನ ಮುಂದೆ ಇರೋದು ನಿನ್ನ ಸವತಿ ತಾಯಿಯಲ್ಲ ಚಂದ್ರಿಕಾ, ನಿನ್ನ ತಾಯಿ ಜಾನಕಿ.
ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನನ್ನ ಮಗಳು ಹರಿತಾ ತಾಯಿನ ನೋಡ್ಲಿಕ್ಕೆ ಕೂಡ ಬರ್ಲಿಲ್ಲ. ಆದ್ರೆ ಸವತಿ ಮಗಳಾದ ನೀನು ನನ್ನ ಜೊತೆಗೆ ಇದ್ಕೊಂಡು ಚೆನ್ನಾಗಿ ನೋಡ್ಕೊಂಡೆ. ಇನ್ಮುಂದೆ ನೀನೇ ನನ್ನ ಮಗಳು. ಚಂದ್ರಿಕಾ, ಡಾಕ್ಟರ್ ಸಂಜೆ ಮನೆ ಕರ್ಕೊಂಡೋಗ್ಬೋದು ಅಂತ ಹೇಳಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸಿಸ್ಟರ್. ಹಾಗೆ ಹೇಳಿದಾಗ ಸಿಸ್ಟರ್ ನಗುತ್ತಾ ಹೊರಟೋದ್ರು. ಅಪ್ಪ, ನೀವು ಅಮ್ಮನ ಹತ್ರ ಇರಿ, ನಾನು ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಚಂದ್ರಿಕಾ ಹಾಸ್ಪಿಟ್ಲಿಂದ ಮನೆಗೆ ಬಂದ್ಲು. ಹರಿತಾ ಕಾಲೇಜಿಂದ ಮನೆಗೆ ಬರುವಾಗ ರಸ್ತೆಯಲ್ಲಿ ಹುಡುಗರು ಅಕ್ಕನ ಜುಟ್ಟನ್ನು ಹೆಮ್ಮೆಯಿಂದ ಮಾತಾಡಿ ಅವಳ ಜುಟ್ಟನ್ನು ಕೇವಲವಾಗಿ ಮಾತಾಡಿ ನಗ್ತಾ ಇದ್ರು. ಆಗ ಹರಿತಾ ಮನೆಗೆ ಹೋದ ತಕ್ಷಣ ಅವಳ ಉದ್ದವಾದ ಕೂದಲನ್ನು ಕತ್ತರಿಸಬೇಕು, ಇಲ್ಲದಿದ್ರೆ ನನಗೆ ಸಮಾಧಾನ ಆಗಲ್ಲ. ಹೀಗೆ ಹರಿತಾ ಮನೆಗೆ ಬಂದ್ಲು. ಹರಿತಾ ಮನೆಗೆ ಬರುವ ಸಮಯದಲ್ಲಿ ಚಂದ್ರಿಕಾ ಮನೆಯಲ್ಲಿ ಒಬ್ಬಳೇ ಇದ್ಲು. ಚಂದ್ರಿಕಾ ಕಪ್ಪಾಗಿದ್ರು ಅವಳಿಗೆ ಅಂದವನ್ನು ತೋರಿಸುವ ಕೂದಲನ್ನು ನೋಡಿ, ಅವಳ ಮುಖ ರೀತಿ ಆ ಕೂದಲು ಕೂಡ ಕಪ್ಪಾಗಿರುವುದನ್ನ ನೋಡಿ ಅವಳ ಮುಖಕ್ಕಿಂತ ಕೂದ್ಲೇ ಚಂದ ಅಂತ ಎಲ್ಲರೂ ಕೂದಲನ್ನು ಹೊಗಳ್ತಾ ಇದ್ದಾರೆ. ಎಲ್ಲರೂ ಮೆಚ್ಕೋತಿದ್ದಾರೆ, ಫ್ಯಾನ್ಸ್ ಆಗ್ತಿದ್ದಾರೆ. ಮೊದ್ಲು ಇವಳ ಕೂದಲನ್ನು ಕತ್ತರಿಸಬೇಕು. ಹರಿತಾ ತಕ್ಷಣ ಬಂದು ಚಂದ್ರಿಕನ ಕೂದಲನ್ನು ಜೋರಾಗಿ ಎಳೆದ್ಲು. ಆಗ ಚಂದ್ರಿಕನಿಗೆ ನೋವಾಗಿ, ತಂಗಿ ಕೂದ್ಲನ್ನ ಬಿಡು, ನನಗೆ ತುಂಬಾ ನೋವಾಗ್ತಿದೆ, ಬಿಡಮ್ಮ. ನಿನ್ನ ಕೂದ್ಲುನ ಹೀಗೇನೆ ಎಳಿತೀನಿ, ಆವಾಗ್ಲೇ ನನಗೂ ಸಮಾಧಾನ ಆಗೋದು. ನಿನ್ನ ಕೂದ್ಲು ಎಳೆದ್ರೆ ರಕ್ತ ಬರುತ್ತೆ ಅಲ್ವಾ? ನಾನು ಸ್ಟೈಲ್ ಆಗಿ ಹೇರ್ ಕಟ್ ಮಾಡ್ಕೊಂಡಿದ್ರು ಎಲ್ಲರೂ ನೋಡಿದ್ರೆ ನಿನ್ ಕೂದ್ಲೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿನ್ ಕೂದ್ಲುನ ಕಟ್ ಮಾಡ್ತೀನಿ, ನಿನ್ನ ಜುಟ್ಟುನ ಹೀಗೇನೆ ಕತ್ತರಿಸಿ ಹಾಕ್ತೀನಿ, ಏನಾಯ್ತದೆ ಅಂತ ನಾನು ನೋಡ್ತೀನಿ. ಚಂದ್ರಿಕನ ಕೂದಲನ್ನು ಹರಿತಾ ಹಿಡ್ಕೊಂಡು ಜೋರಾಗಿ ಎಳಿತಾ ಇದ್ಲು. ಆಗ ಚಂದ್ರಿಕಾ ತುಂಬಾ ನೋವಾಗಿ ಅಳ್ತಾ ಇದ್ಲು. ಶಂಕರಯ್ಯ ಶ್ಯಾಮಲನ ಕರ್ಕೊಂಡು ಮನೆಗೆ ಬಂದ. ಹರಿತಾ ಚಂದ್ರಿಕನಿಗೆ ಕೊಡುವಂತಹ ಹಿಂಸೆಯನ್ನು ನೋಡಿದ್ಲು. ಹರಿತಾ ತಕ್ಷಣ ಜುಟ್ಟನ್ನು ಬಿಟ್ಬಿಟ್ಲು. ನಾನು ಫೋನ್ ಮಾಡಕ್ ಮುಂದೇನೆ ಬಂದ್ಬಿಟ್ರಿ, ಏನಾಯ್ತಪ್ಪ? ಇವಳೆ ಕಣಮ್ಮ ಮನೆಗೆ ಹೋಗೋಣ ಅಂತ ತುಂಬಾ ಗಲಾಟೆ ಮಾಡಿದ್ಲು, ಅದಕ್ಕೆ ಕರ್ಕೊಂಬಂದೆ. ಮಮ್ಮಿ ಬಂದ್ರಾ? ಮಮ್ಮಿ, ನೀವು ಬರುವ ವಿಚಾರ ಅಕ್ಕ ಅಪ್ಪ ಯಾರು ನಂಗೆ ಹೇಳಲಿಲ್ಲ? ಅವರು ಹೇಳಲಿಲ್ಲ ಸರಿ, ನೀನ್ ಯಾಕೆ ಫೋನ್ ಮಾಡಿ ಕೂಡ ಕೇಳಲಿಲ್ಲ? ಹಾಸ್ಪಿಟ್ಲಲ್ಲಿದ್ದ ಇಷ್ಟು ವಾರಗಳಲ್ಲಿ ಒಂದು ದಿನ ಕೂಡ ನೀನ್ ನನ್ನ ನೋಡ್ಲಿಕ್ಕೆ ಬರ್ಲಿಲ್ಲ. ಯಾಕೆ ನನ್ ಬಗ್ಗೆ ಆಲೋಚನೆ ಕೂಡ ಮಾಡ್ಲಿಲ್ಲ? ಅಮ್ಮ, ನಾನು ಎಷ್ಟು ಸಲ ನಿಮ್ನ ನೋಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಬಂದೆ ಗೊತ್ತಾ? ಈ ಚಂದ್ರಿಕಾ ನಿಮ್ಮನ್ನ ನೋಡ್ಲಿಕ್ಕೆ ಬಿಡ್ಲಿಲ್ಲ. ಆಗ ಶ್ಯಾಮಲನಿಗೆ ಕೋಪ ಬಂದು ಹೊಡೆದ್ಲು. ಅಮ್ಮ, ಏನೇ ಜೋರಾಗಿ ಬೊಬ್ಬೆ ಆಗ್ತಾ ಇದೀಯಾ? ಮಾತ್ನ ಮೆಲ್ಲೆ ಮಾತಾಡು. ನೀನ್ ಜೋರಾಗಿ ಮಾತಾಡಿದ ತಕ್ಷಣ ನಾನು ಹೆದರ್ ಬಿಡ್ತೀನಾ? ಇಷ್ಟು ದಿನ ನಿನ್ ಮಾತ್ ಕೇಳ್ಕೊಂಡು ಅವಳನ್ನ ದೂರ ಮಾಡ್ದೆ ಅಲ್ವಾ? ಇನ್ ಮುಂದೆ ಅವಳು ನನ್ ಮಗಳು ಕಣೆ. ಕೋಪದಿಂದ ಹರಿತಾ ಮನೆಯಿಂದ ಹೊರಗಡೆ ಹೋದ್ಲು. ಶ್ಯಾಮಲ ಬಂದು ಮಲಗಿದ್ಲು. ಚಂದ್ರಿಕಾ ಮನೆಯ ಹೊರಗಡೆ ಮನೆ ಕೆಲ್ಸ ಎಲ್ಲ ಕೆಲ್ಸವನ್ನು ಕಷ್ಟಪಟ್ಟು ಮಾಡ್ತಿದ್ಲು. ಹೀಗೆ ದಿನಗಳು ಕಳೆಯಿತು. ಶ್ಯಾಮಲ ಹರಿತನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇರ್ಲಿಲ್ಲ. ಮನೆ ಕೆಲ್ಸ, ಅಡಿಗೆ ಕೆಲ್ಸ ಅಂತ ಎಲ್ಲ ಕೆಲ್ಸವನ್ನು ಹರಿತನ್ ಕೈಯಲ್ಲಿ ಮಾಡಿಸ್ತಾ ಇದ್ಲು. ಹರಿತಾ ಬೈಕೊಂಡೆ ಎಲ್ಲ ಕೆಲ್ಸವನ್ನು ಮಾಡಿದ್ಲು. ಒಂದು ದಿನ ಶ್ಯಾಮಲ ಚಂದ್ರಿಕನಿಗೆ ಒಳ್ಳೆ ಸಂಬಂಧ ಹುಡುಕಿದ್ಲು. ಶಂಕರಯ್ಯನಿಗೆ ಹೇಳಿ ಹುಡುಗನ ಫೋಟೋವನ್ನು ತೋರ್ಸಿದ್ಲು. ಹರಿತಾ ಆ ಫೋಟೋವನ್ನು ನೋಡಿ, ಕಪ್ಪಾಗಿರುವ ಇವಳಿಗೆ ಇಷ್ಟು ಚೆನ್ನಾಗಿರುವ ಹುಡುಗನ, ನಾನ್ ಯಾರು ಅಂತ ಇವರಿಗೆಲ್ಲ ತೋರಿಸ್ತೀನಿ ಅಂದುಕೊಂಡು ಪ್ಲಾನ್ ಮಾಡ್ಲಿಕ್ಕೆ ಆಲೋಚನೆ ಮಾಡಿದ್ಲು. ಶಂಕರಯ್ಯ ಫೋಟೋವನ್ನು ತೆಗೆದುಕೊಂಡು, ಅಮ್ಮ ಚಂದ್ರಿಕಾ. ಅಪ್ಪ, ನನಗೆ ಬೇಡ. ಮೊನ್ನೆ ಅಮ್ಮ 2ನೇ ಮದುವೆಯಾದವನ್ನ ಕರ್ಕೊಂಬಂದ್ರು, ಆಮೇಲೆ ಬೋಳು ತಲೆ ಇರೋವನ್ನ ಕರ್ಕೊಂಬಂದ್ರು, ಇವಾಗ ಮುದುಕನ ಕರ್ಕೊಂಬರ್ತಾರೆ. ನಂಗೆ ಮದ್ವೆ ಬೇಡಪ್ಪ. ಇಲ್ಲಮ್ಮ, ಮೊದ್ಲಿ ಫೋಟೋ ನೋಡು. ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಫೋಟೋ ನೋಡಿದ್ಲು. ಅರವಿಂದ್ ಅವಳಿಗೆ ತುಂಬಾನೇ ಇಷ್ಟ ಆದ. ಆ ದಿನ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ್ರು. ಹರಿತಾ ಯಾರಿಗೂ ಗೊತ್ತಿಲ್ಲದೆ ಹಾಗೆ ಬಂದು ಚಂದ್ರಿಕನ ಕೂದಲನ್ನು ಬೋಳ್ಸ್ಬಿಟ್ಲು. ಮರುದಿನ ಚಂದ್ರಿಕಾ ಅಳ್ತಾ ಇರುವಾಗ ಹುಡುಗನ ಕಡೆಯವರು ಬಂದ್ರು. ಚಂದ್ರಿಕಾ ಬೇಡ ಅಂತ ಎಷ್ಟು ಕೂಡ ಬೇಡಿಕೊಂಡ್ರು ಶ್ಯಾಮಲ ಚಂದ್ರಿಕನನ್ನು ಒಪ್ಪಿಸಿ ಹುಡುಗನನ್ನು ನೋಡ್ಲಿಕ್ಕೆ ಚಂದ್ರಿಕನ ಕರ್ಕೊಂಡ್ಬಂದ್ಲು. ಚಂದ್ರಿಕನ ನೋಡಿದ ತಕ್ಷಣ ಅರವಿಂದ್ ಮನೆಯವರು ಸಂತೋಷಪಟ್ಟು, ಅಮ್ಮ ಚಂದ್ರಿಕಾ, ಅಮ್ಮ ಚಂದ್ರಿಕಾ ಹೇಗಿದ್ದೀಯಮ್ಮ? ನೀನೇನಾ ಮದುವೆ ಹುಡುಗಿ? ಹಾ ಹೌದು. ಅಮ್ಮ, ನೀವಿವಾಗ ಹೇಗಿದ್ದೀರಾ? ನೀನು ರಕ್ತ ಕೊಟ್ಟ ಕಾರಣ ನಾನಿವತ್ತು ನಿನ್ ಮುಂದೆ ಕೂತಿದ್ದೀನಿ. ಅಮ್ಮ, ನೀನೇ ನಮ್ ಸೊಸೆ ಕಣಮ್ಮ. ಬಾವಾ, ನಮಗೆ 1 ರೂಪಾಯಿ ಕೂಡ ವರದಕ್ಷಿಣೆ ಬೇಡ, ಎಲ್ಲ ನಾವೇ ಹಾಕೊಂಡು ಮದುವೆ ಮಾಡಿಸ್ಕೋತೀವಿ. ಸರಿಯಾಗಿ ನೋಡಿದ್ರಾ? ಕಪ್ಪಾಗಿದ್ದಾಳೆ, ಮೊಟ್ಟೆ ಹೊಡ್ಕೊಂಡಿದ್ದಾಳೆ. ಇವಳು ದರಿದ್ರ ಹಿಡಿದವಳು ಅಂತ ನಮ್ ತಾಯಿ ಯಾವಾಗ್ಲೂ ಬೈತಾನೆ ಇರ್ತಾರೆ. ನಮಗೆ ಬಣ್ಣ ಮುಖ್ಯ ಅಲ್ಲ, ಅವಳ ಒಳ್ಳೆ ಗುಣನೇ ಮುಖ್ಯ. ನಮಗೆ ಕೂದ್ಲು ಮುಖ್ಯ ಅಲ್ಲ, ಅವಳ ಒಳ್ಳೆ ಮನಸ್ಸೇ ಮುಖ್ಯ. ಚಂದ್ರಿಕನಿಗೆ ಒಳ್ಳೆ ಮನಸ್ಸಿದೆ, ಎಲ್ಲರನ್ನೂ ಪ್ರೀತಿ ಮಾಡುವ ಗುಣ ಇದೆ. ಅವಳೇ ನಮ್ಮ ಮನೆಯ ಸೊಸೆ.
ಆ ಮಾತು ಕೇಳಿ ಚಂದ್ರಿಕನಿಗೆ ತುಂಬಾ ಖುಷಿಯಾಯಿತು. ಹರಿತನಿಗೆ ಕೋಪ ಬಂದು ಹೊರಟೋದ್ಲು. ಹೀಗೆ ಎಲ್ಲರ ಸಮ್ಮುಖದಲ್ಲಿ ಒಳ್ಳೆ ದಿನ ನೋಡಿ ಚಂದ್ರಿಕಾ ಅರವಿಂದಿಗೆ ಮದುವೆ ಮಾಡಿದ್ರು. ಒಳ್ಳೆ ಮನಸ್ಸಿರುವ ಚಂದ್ರಿಕಾ ಒಳ್ಳೆ ಮನಸ್ಸಿನಿಂದ ಅತ್ತೆ ಮನೆಗೆ ಕಾಲಿಟ್ಲು. ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ಲು. ಹೀಗೆ ದಿನಗಳು ಕೂಡ ಕಳೆಯಿತು. ಹರಿತ ರಿಚ್ ಅಂತ ನಂಬಿ ಪ್ರೀತಿ ಮಾಡಿ ಶೇಖರ್ ಎನ್ನುವವನನ್ನು ಮದುವೆಯಾದ್ಲು. ಶೇಖರ್ ಹರಿತ ಮಾಡಿದ ಮೋಸಕ್ಕೆ ಹೇಗಾದ್ರೂ ಅವಳನ್ನ ಮೋಸ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಸುಳ್ಳೇಳಿ ಮದ್ವೆ ಮಾಡ್ಕೊಂಡ. ಹೀಗೆ ತಾನು ತೆಗ್ದಂತಹ ಗುಂಡಿಯಲ್ಲಿ ಅವಳೇ ಬಿದ್ಬಿಟ್ಲು. ಹೀಗೆ ಶೇಖರ್ ಜೊತೆನೆ ಕಷ್ಟಪಟ್ಟು ಜೀವನವನ್ನು ಮಾಡಿದ್ಲು.